ವಾಕ್ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡಬೇಕು ಫ್ಲ್ಯಾಟ್ ಗ್ರೌಂಡ್ ಮೇಲೆ. ಸೊ ಸ್ಟೆಪ್ಸು, ಆಮೇಲೆ ಸ್ಟೀಪ್ ಇರೋದು, ಅಪ್ ಆ್ಯಂಡ್ ಡೌನ್, ಅದನ್ನು ಅವಾಯ್ಡ್ ಮಾಡಬೇಕು. ಇವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, ದೆರ್ ಈಸ್ ಅ ಸೊಲ್ಯೂಷನ್, ದೆರ್ ಈಸ್ ಇಟ್ಸ್ ಅ ಕ್ಯೂರಬಲ್ ಪ್ರಾಬ್ಲಮ್. ಎಷ್ಟು ಪ್ರಿಸೈಸಾಗಿ, ಎಷ್ಟು ಆಕ್ಯುರೇಟ್, 1 ಮಿಲಿಮೀಟರ್ 1 ಡಿಗ್ರಿ ಆ ಕಡೆನೂ ಹೋಗಲ್ಲ. ನಿಮ್ಮದು ಮಂಡಿ ಮೇಲೆ ಒಂದು ಕಟ್ ಮಾಡೋಕ್ಕಿಂತ ಮುಂಚೆನೇ ನಮಗೆ ಪ್ಲ್ಯಾನ್ ಗೊತ್ತಿರುತ್ತೆ. ಅವರಿಗೆ ಈ ಥರ ಸೊಲ್ಯೂಷನ್ ಇದೆ, ಈ ಥರ ಆಪ್ರೇಷನ್ ಮಾಡ್ಬೋದು ಅಂತ ಗೊತ್ತಿರೋಕ್ಕಿಲ್ಲ. ಸೆಕೆಂಡ್ ಈಸ್ ಫೈನಾನ್ಷಿಯಲ್. ಸೊ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು. ಹೊರಗಡೆಕ್ಕಿಂತ ಒಳಗಡೆ ಸೈಡ್ ಜಾಸ್ತಿ ನೋವಿರುತ್ತೆ, ಮಂಡಿ ನೋವು. ಆಮೇಲೆ ಸ್ವಲ್ಪ ಬೋನ್ ಶೇಪು ಚೇಂಜ್ ಆಗುತ್ತೆ, ಕಾಲಿನ ಶೇಪು ಚೇಂಜ್ ಆಗುತ್ತೆ. 55 ಇಯರ್ಸ್ ಆದಮೇಲೆ ಹೆಣ್ಮಕ್ಳಿಗೆ, ಆಮೇಲೆ 60 ವರ್ಷ ಆದಮೇಲೆ ಗಂಡು ಮಕ್ಕಳಿಗೆ ತೋರಿಸ್ಕೊಳೋದು ಜಾಸ್ತಿ. ಇದು ಯಾಕಾಗುತ್ತೆ, ಯಾವ ಕಾರಣಕ್ಕಾಗುತ್ತೆ? ಸೊ ಏಜ್ ಆಗ್ತಾ ಕೆಲಸ ಮಾಡಿ ಅದರಿಂದ ಮಂಡಿ ಸೌದೋಗುತ್ತೆ. ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಹಂಗೆ ಕನ್ಸರ್ವೇಟಿವ್ಲಿ ಮ್ಯಾನೇಜ್ ಮಾಡ್ಬೋದು. ಆಯಿಂಟ್ಮೆಂಟ್ ಹಚ್ಕೊಳೋದು, ಬಿಸಿ ನೀರು ಶಾಖ ಕೊಡೋದು, ಸಣ್ಣ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಟೈಮ್ ಆಗ್ತಾ ಡಿಫಾರ್ಮಿಟಿ ಜಾಸ್ತಿ ಆಗ್ತಾ ಒಂದಕ್ಕೊಂದು ಜಾಸ್ತಿ ಉಜ್ಜಕ್ಕೆ ಶುರು ಆದಾಗ ಬೋನ್ಸು, ಅವಾಗ ದೇರ್ ಇಸ್ ಓನ್ಲಿ ಒನ್ ಆನ್ಸರ್. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಇಂದಿನ ನಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸೃಷ್ಟಿ ಪಾಟೀಲ್ ಅವರು. ಸ್ಪರ್ಶ ಹಾಸ್ಪಿಟಲ್ ನಲ್ಲಿ ನೀ ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಫೆಲೋಶಿಪ್ ಅನ್ನ ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಇಂದಿನ ಕಾಲಘಟ್ಟದಲ್ಲಿ ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಮೇಡಮ್? ಯಾಕೆಂದರೆ ಇವಾಗ ತುಂಬ ಜನಕ್ಕೆ ನೀ ಪೇಯ್ನ್ ಮೇಯ್ನು ಸಮಸ್ಯೆ ಅಂದರೆ ಒಂದು ವಯಸ್ಸು ದಾಟಿದ ನಂತರ ಮೊಣಕಾಲಿನ ಸಮಸ್ಯೆ, ತುಂಬ ಮಂಡಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ಸಮಸ್ಯೆಗಳು, ಯಾವ ಏಜಿನ ನಂತರ ನಾವು ಎಚ್ಚರಿಕೆಯನ್ನು ವಹಿಸಬೇಕು? ಸೊ ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಸೌಕಳಿ ಅಷ್ಟೆ. ಸೊ ಮಂಡಿನಲ್ಲಿ ಸೌಕಳಿ ಕಾಣಿಸ್ಕೊಳ್ಳುತ್ತೆ, ಮೂಳೆ ಸವಿಯೋದು. ಇದು 55 ವರ್ಷ ಆದಮೇಲೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಬೇರೆ ಥರ ಆರ್ಥರೈಟಿಸ್ ಇದ್ದಾವೆ, ಅದು ಸಣ್ಣ ಏಜ್ನಲ್ಲಿ ಗೊತ್ತಾಗುತ್ತೆ. ಬಟ್ ಮೋಸ್ಟ್ಲಿ 55 ಇಯರ್ಸ್ ಆದಮೇಲೆ ಹೆಣ್ಮಕ್ಳಿಗೆ, ಆಮೇಲೆ 60 ವರ್ಷ ಆದಮೇಲೆ ಗಂಡು ಮಕ್ಕಳಿಗೆ ತೋರಿಸ್ಕೊಳೋದು ಜಾಸ್ತಿ. ಇದು ಯಾಕಾಗುತ್ತೆ, ಯಾವ ಕಾರಣಕ್ಕಾಗುತ್ತೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಬಟ್ ನಮಗಿಷ್ಟು ಗೊತ್ತು ದ್ಯಾಟ್ ಇಂಡಿಯನ್ ವಿಮೆನ್ನಲ್ಲಿ ಜಾಸ್ತಿ ಕಾಮನ್ ಅಂತ. ಸೊ ಇದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು, ಇದಕ್ಕೆ ಏನು ಎಕ್ಸಸೈಸ್ ಮಾಡಬೇಕು, ಏನು ಟ್ರೀಟ್ಮೆಂಟು, ಅದೆಲ್ಲ ಡಾಕ್ಟರ್ದೇ ಹೇಳ್ಬೋದು. ಅಂದ್ರೆ ಡಿಪೆಂಡ್ಸ್, ಒಬ್ರೊಬ್ರು ಪೇಷಂಟ್ ನ ಕಂಡೀಷನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಎಸ್. ಇದರಲ್ಲಿ ಓಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಏನು, ಅದೇನು, ಯಾವ ತರದ್ದು? ಆಸ್ಟಿಯೋ ಆರ್ಥರೈಟಿಸ್ ಇಸ್ ವೇರ್ ಅಂಡ್ ಟೇರ್. ಇಟ್ ಈಸ್ ಸೌಕಳಿ. ಸೊ ಏಜ್ ಆಗ್ತಾ ಕೆಲಸ ಮಾಡಿ ಅದರಿಂದ ಮಂಡಿ ಸೌದೋಗುತ್ತೆ. ಅದರಿಂದ ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಥೈ ಬೋನ್ ಆಮೇಲೆ ಲೆಗ್ ಬೋನ್ ನಡುವೆ ಕುಷನ್ ಇರುತ್ತೆ, ಆ ಕುಷನ್ ಎಲ್ಲ ಸೌದೋಗುತ್ತೆ. ಅದರಿಂದ ಮೂಳೆ ಒಂದ್ರ ಮೇಲೆ ಒಂದು ತಿಕ್ಕಕ್ಕೆ ಶುರು ಆಗುತ್ತೆ, ಉಜ್ಜಕ್ಕೆ ಶುರು ಆಗುತ್ತೆ. ಅದು ಉಜ್ಜಕ್ಕೆ ಶುರು ಆದಾಗ ಚಿಕ್ಕ ಡೆಬ್ರಿ ಹೊರಗೆ ಬರುತ್ತೆ. ಅದು ಹೊರಗೆ ಬಂದಾಗ ಬೋನ್ ಒಳಗಡೆ, ಜಾಯಿಂಟ್ ಒಳಗಡೆ ಸ್ಟಿಕ್ ಆದಾಗ ಅವ್ರು ಅಳ್ಳಾಡ್ದಾಗ, ಲೂಸ್ ಬಾಡಿ ಅಂತ ಇದ್ದಾಗ ಜಾಸ್ತಿ ನೋವಾಗುತ್ತೆ. ಶೂನಲ್ಲಿ ಏನಾದರೂ ಸ್ಟೋನ್ ಸಿಕ್ಕಾಕೊಂತು ಅಂದರೆ ಹೆಂಗೆ ಅನ್ಸುತ್ತಲ್ವಾ, ಚುಚ್ದಂಗೆ ಅನ್ಸುತ್ತಲ್ಲ, ಆ ಥರ ನೋವಾಗುತ್ತೆ. ಆ ಸ್ಟೋನ್ ಸ್ವಲ್ಪ ಸರ್ಕೊಂತು ಅಂದರೆ ನಿಮಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಅದೇ ಥರ ಲೂಸ್ ಬಾಡೀಸ್ ಮಂಡಿನಲ್ಲಿ ಅದೇ ಥರ ಆ್ಯಕ್ಟ್ ಆಗುತ್ತೆ. ಅಂದ್ರೆ ಇವಾಗ ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ಯಾವ ಥರ, ರಿಪ್ಲೇಸ್ಮೆಂಟೇ ಹೋಗಬೇಕಾ ಅಥವಾ ಹೇಗೆ? ರಿಪ್ಲೇಸ್ಮೆಂಟ್ ಅಷ್ಟೇ ಅಂತ ಅಲ್ಲ, ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಹಂಗೆ ಕನ್ಸರ್ವೇಟಿವ್ಲಿ ಮ್ಯಾನೇಜ್ ಮಾಡ್ಬೋದು. ಆಯಿಂಟ್ಮೆಂಟ್ ಹಚ್ಕೊಳೋದು, ಬಿಸಿ ನೀರು ಶಾಖ ಕೊಡೋದು, ಸಣ್ಣ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್, ನೆಲದ ಮೇಲೆ ಕುತ್ಕೊಳೋದು ಅವಾಯ್ಡ್ ಮಾಡೋದು, ಸ್ಟೂಲ್ ಮೇಲೆ ಕುತ್ಕೊಳೋದು ಅವಾಯ್ಡ್ ಮಾಡೋದು, ಊಟಕ್ಕಾಗಲಿ ಪೂಜೆಗಾಗಲಿ ಒಂದು ಚೇರ್ ಹಾಕ್ಕೊಂಡು ಕುತ್ಕೊಂಡ್ರೆ ಬೆಟರು. ಸ್ಟೆಪ್ಸ್ ಅವಾಯ್ಡ್ ಮಾಡ್ಬೋದು. ಫುಲ್ ಅವಾಯ್ಡ್ ಮಾಡೋಕ್ಕಂತೂ ಆಗಲ್ಲ, ಆದರೆ ಚಾಯ್ಸ್ ಇತ್ತು, ಲಿಫ್ಟ್ ಇತ್ತು, ಆಮೇಲೆ ಸ್ಟೆಪ್ಸ್ ಇತ್ತು ಅಂದರೆ ಲಿಫ್ಟ್ ತೊಗೊಳ್ಳಿ. ಆ ಥರ ಚಿಕ್ಕ ಚೇಂಜಸ್ ಮಾಡಿದ್ರೆ ಅರ್ಲಿ ಸ್ಟೇಜಸ್ನಲ್ಲಿ ಕಂಟ್ರೋಲ್ ಮಾಡ್ಬೋದು. ಮೋರ್ ಇಂಪಾರ್ಟೆಂಟ್ ದೆನ್ ಆಲ್ ದೀಸ್ ಥಿಂಗ್ಸ್ ಇಸ್ ಫಿಸಿಯೋಥೆರಪಿ. ಎಲ್ಲ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಇಟ್ಕೊಂಡ್ರೆ, ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಿದ್ರೆ, ಫ್ಲ್ಯಾಟ್ ಗ್ರೌಂಡ್ ವಾಕಿಂಗ್ ಇಸ್ ವೆರಿ ಗುಡ್. ಇದೆಲ್ಲ ಮಾಡಿದರೆ ಒಂದು ಪ್ರೋಗ್ರೆಸ್ನ ಸ್ಲೋ ಮಾಡ್ಬೋದು.
ಆದರೆ ದಿಸ್ ಇಸ್ ಅ ಪ್ರೋಗ್ರೆಸಿವ್ ಡಿಸೀಸ್, ಇದನ್ನು ನಿಲ್ಸೋಕ್ಕಂತೂ ಆಗಲ್ಲ, ಆದರೆ ಎಷ್ಟಾಗುತ್ತೆ ಅಷ್ಟು ಸ್ಲೋ ಮಾಡ್ಬೋದು ಪ್ರೋಗ್ರೆಸ್ನ. ಯಾವ ಕಾರಣಕ್ಕೆ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಆ ಥರ ಏನೂ ಪ್ರೂಫ್ ಇಲ್ಲ ಇನ್ನು, ಬಟ್ ಫ್ಯಾಮ್ಲೀಸ್ನಲ್ಲಿ ರನ್ ಆಗುತ್ತೆ. ಇಂಡಿಯನ್ ವಿಮೆನ್ನಲ್ಲಿ ಕಾಮನ್ ಇದೆ, ಗಂಡು ಮಕ್ಕಳಲ್ಲಿ ಸ್ವಲ್ಪ ಕಮ್ಮಿ, ಬಟ್ ಅವರಿಗೂ ತುಂಬ ಆಗುತ್ತೆ. ಬಟ್ ಇನ್ನೊಂದು ಹೇಳ್ತಾರೆ ನೀ ಪೇನ್ ಇರುವಾಗ ವಾಕ್ ಮಾಡಬಾರ್ದು ಅಂತ ಹೇಳಿ. ನೋ, ದಟ್ಸ್ ಅ ಮಿಸ್ಕನ್ಸೆಪ್ಷನ್. ವಾಕ್ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡಬೇಕು, ಫ್ಲ್ಯಾಟ್ ಗ್ರೌಂಡ್ ಮೇಲೆ. ಸೊ ಸ್ಟೆಪ್ಸು, ಆಮೇಲೆ ಸ್ಟೀಪ್ ಇರೋದು, ಅಪ್ ಆ್ಯಂಡ್ ಡೌನ್, ಅದನ್ನು ಅವಾಯ್ಡ್ ಮಾಡಬೇಕು. ಯಾಕಂದರೆ ಆಮೇಲೆ ಲೋ ಸ್ಟೂಲ್ ಮೇಲೆ ಕುಂತಾಗ ಎದ್ದಾಳಬೇಕಾದ್ರೆ ಜಾಸ್ತಿ ನೋವಾಗುತ್ತೆ, ಯಾಕಂದರೆ ಲಾಟ್ ಆಫ್ ಪ್ರೆಷರ್ ಫಾಲ್ಸ್ ಆನ್ ದಿ ನೀಸ್. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಬಟ್ ಫ್ಲ್ಯಾಟ್ ಗ್ರೌಂಡ್ ವಾಕಿಂಗ್ ಇಸ್ ಗುಡ್, ಮೊಬಿಲಿಟಿ ಇಸ್ ಗುಡ್. ಬರೀ ಒಂದೇ ಜಾಗದಲ್ಲಿ ಕುಂತ್ರೆ ಅದೇನು ಜೀವನ? ಯು ವಾಂಟ್ ಟು ಮೂವ್ ಅರೌಂಡ್, ಯು ವಾಂಟ್ ಟು ವಾಕ್, ಹೊರಗೆ ಹೋಗಿ 1-2-3 ಜನ ಮೀಟ್ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಅದೇ ಜೀವನ. ಅದೇ ಇಲ್ಲ ಅಂದರೆ ಏನೂ ಮಜಾ ಇರಲ್ಲ. ಸೊ that is the whole reason why we have to treat this condition. ಒಂದೇ ಜಾಗದಲ್ಲಿ ಕುಂತ್ರೆ ಡಿಪ್ರೆಸ್ ಆಗ್ತಾರೆ. ಸೊ ನಡೆಯೋದು ಇಸ್ ಆಲ್ವೇಸ್ ದ ಬೆಸ್ಟ್. ಸೊ ಇವಾಗ ತುಂಬಾ ಜನಕ್ಕೆ ಕೆಳಗಡೆ ಕೂತ್ರೆ ಕಾಲ್ ಮಡ್ಚಕ್ಕೆ ಆಗಲ್ಲ, ಆ ಸ್ಟೇಜ್ ಅಲ್ಲಿ ಇರ್ತಾರೆ. ಅವ್ರಿಗೆ ಯಾವ ತರದ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ? ಸೊ ದಿಸ್ ಇಸ್ ಲೇಟರ್ ಸ್ಟೇಜ್ ಆಫ್ ಆರ್ಥ್ರೈಟಿಸ್. ಸೊ ಫಸ್ಟ್ ಫ್ಯೂ ಸ್ಟೇಜಸ್ನಲ್ಲಿ ನಾನು ಹೇಳ್ದಂಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಫಿಸಿಯೋಥೆರಪಿ, ಬಿಸಿ ನೀರು, ಶಾಖ, ಆಯಿಂಟ್ಮೆಂಟ್, ಲೋಕಲ್ ಆಯಿಂಟ್ಮೆಂಟ್ ಹಚ್ಕೊಳೋದು ಮಾಡ್ಬೋದು. ಟೈಮ್ ಆಗ್ತಾ ಆಗ್ತಾ ಡಿಫಾರ್ಮಿಟಿ ಜಾಸ್ತಿ ಆಗ್ತಾ ಒಂದಕ್ಕೊಂದು ಜಾಸ್ತಿ ಉಜ್ಜಕ್ಕೆ ಶುರು ಆದಾಗ ಬೋನ್ಸು, ಅವಾಗ ದೇರ್ ಇಸ್ ಓನ್ಲಿ ಒನ್ ಆನ್ಸರ್, ವಿಚ್ ಇಸ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಟೋಟಲ್ ನೀ ರಿಪ್ಲೇಸ್ಮೆಂಟ್ ಆ್ಯಂಡ್ ಯೂನಿಕಾಂಡಲಾರ್ ನೀ ರಿಪ್ಲೇಸ್ಮೆಂಟ್ ಅಂತಲೂ ಇದೆ. ಬಟ್ ನೀ ರಿಪ್ಲೇಸ್ಮೆಂಟ್ ಇಸ್ ದಿ ಓನ್ಲಿ ಆಪ್ಷನ್. ಇದೇನು ರೋಗ ಅಲ್ಲ, ಇಟ್ ಈಸ್ a lifestyle problem. So the most important thing is pain. So we don't look at X-ray ಹಂಗೆ ಕಾಣಿಸ್ತಾ ಇದೆ, ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ನಿಮ್ಮ ನಡೆಯೋ ಸ್ಟೈಲ್ ಬಗ್ಗೆ, ಅದ್ರ ಬಗ್ಗೆ ಯಾರು ಏನು ಯೋಚನೆ ಮಾಡಲ್ಲ. ನಿಮಗೆ ಎಷ್ಟು ನೋವಿದೆ, ನಿಮಗೆ ರಾತ್ರಿ ಎಚ್ಚರ ಆಗ್ತಾ ಇದೆ ನೋವಿಂದ, ಇಲ್ಲಾಂದರೆ ಎಲ್ಲರೂ ಎಲ್ಲೋ ಹೊರಗೆ ಹೋಗ್ತಾ ಇದ್ದಾರೆ, ಯು ಸೇ ಇಲ್ಲ ನೀವು ಹೋಗಿ ಬನ್ನಿ ನನಗಾಗಲ್ಲ ಅಂತ ಆ ಸಮಸ್ಯೆ ಬಂದಾಗ, ಇಲ್ಲಾಂದರೆ ಟ್ಯಾಬ್ಲೆಟ್ಸ್ ತೊಗೊಂಡಂಗೆ ಅನಿಸಿದ್ರೆ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಂಡಂಗೆ ಅನಿಸಿದ್ರೆ, ಆಲ್ ದೀಸ್ ಆರ್ ವೆನ್ ಯು ಹ್ಯಾವ್ ಟು ಕನ್ಸಿಡರ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ನೆಲದ ಮೇಲೆ ಕುತ್ಕೊಳಕ್ಕಾಗಲ್ಲ, ಆಲ್ ದೀಸ್ ಥಿಂಗ್ಸ್ ಆರ್ ವೆನ್ ಯು ಕನ್ಸಿಡರ್ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಬೈ ಚಾನ್ಸ್ ಇದಕ್ಕೆ ಸಾಕಷ್ಟು ಅಂದ್ರೆ ಕಾಮನ್ ಹಳ್ಳಿ ಜನಗಳಿಗೆ ಆ ರಿಪ್ಲೇಸ್ಮೆಂಟ್ ಆಗ್ಬೇಕು ಅನ್ನೋದು ಒಂದು ಐಡಿಯಾ ಇರಲ್ಲ. ಸೊ ಅದನ್ನ ಹಾಗೆ ಆ ಪೇನ್ ನ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ ಆ ಪೇನ್ಗೆ. ಸೊ ಮುಂದೆ ಅವರಿಗೆ ಏನು ಆಗುತ್ತೆ ಅನ್ನೋ ತರ. ಸೊ ದಿಸ್ ಇಸ್ an awareness problem. ಅದಕ್ಕೋಸ್ಕರ ಈ ಥರ ಶೋಸ್ ಎಲ್ಲ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಹೇಳಕ್ಕೆ ದಟ್ ಇದಕ್ಕೆ ಸೊಲ್ಯೂಷನ್ ಇದೆ. ಇಟ್ಸ್ ನಾಟ್ ದಿ ಎಂಡ್ ಆಫ್ ಲೈಫ್. ಜೀವನ ಪೂರ್ತಿ ನೀವು ಆ ನೋವು ತಿಂತಾನೆ ಯಾಕೆ ತಿನ್ಬೇಕು? ಇವಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ, there is a solution, there is a curable problem. So it's ಡೆಫಿನೆಟ್ಲಿ ವರ್ತ್ ಗೋಯಿಂಗ್ ಇನ್ ಫಾರ್ ಅ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಹೆದರಿಕೆ ಆಗುತ್ತೆ, ಭಯ ಆಗುತ್ತೆ, ಆದರೆ ಜಾಸ್ತಿ ಭಯ ಎದಕ್ಕೆ ಆಗಬೇಕು ಅಂದರೆ ಇದು ಜಾಸ್ತಿ ಹಾಕ್ಕೊಂತ ವೀಲ್ ಚೇರ್ ಮೇಲೆ ಕುತ್ಕೊಳ್ಬೇಕಾಗುತ್ತೆ ಅಂತ ಅದಕ್ಕೆ ಭಯ ಆಗಬೇಕು. ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಇವಾಗ ಪೇನ್ ಕಂಟ್ರೋಲ್ ಇಸ್ ಆಲ್ಸೋ ಸೋ ಮಚ್ ಬೆಟರ್. ಸೊ ಪೇನ್ ಕಂಟ್ರೋಲ್ ಎಷ್ಟು ಚೆನ್ನಾಗಿದೆ ಅಂದರೆ ಆಪ್ರೇಷನ್ ಆಗಿದ್ದ ದಿನಾನೇ ಮನೆಗೆ ಹೋಗ್ಬೋದು. ಸೊ ದಿ ರಿಕವರಿ ಇಸ್ ವೆರಿ ಫಾಸ್ಟ್. ಸೊ ಅಕಸ್ಮಾತ್ ಇವತ್ತು ಬೆಳಗ್ಗೆ ಆಪ್ರೇಷನ್ ಆಯಿತು ಅಂದರೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಇವತ್ತು ಬೆಳಗ್ಗೆ ಆಯಿತು ಅಂದರೆ, ಇವತ್ತು ಸಾಯಂಕಾಲನೇ ಫುಲ್ ವೇಟ್ ಹಾಕಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೋದು. ಫುಲ್ ವೇಟ್ ಹಾಕಿ 2 ಕಾಲು ಜೊತೆಗಾದ್ರೂ ಫುಲ್ ವೇಟ್ ಹಾಕಿ ಅವತ್ತಿನ ದಿನಾನೇ ನಿಂತ್ಕೊತೀರ. ನೀವು ಕಂಫರ್ಟಬಲ್ ಇದ್ದರೆ, ಜಾಸ್ತಿ ನೋವಿಲ್ಲ ಅಂದರೆ ಮನೆಗೆ ಅವತ್ತಿನ ದಿನಾನೇ ಹೋಗ್ಬೋದು. ಬಟ್ ಇಫ್ ಯು ಆರ್ ಸ್ಟೇಯಿಂಗ್ ಇನ್ ದ ಹಾಸ್ಪಿಟಲ್ ದೆನ್ ವಿಲ್ ಟ್ರೈನ್ ಯು. ನೀವು ಸ್ವಂತ ಬಾತ್ರೂಮಿಗೆ ಹೋಗೋದು ಬರೋದು, ನೀವು ಸ್ಟೆಪ್ಸ್ ಹತ್ತೋದು ಇಳಿಯೋದು, ಒಟ್ಟು ನೀವು ಮನೆಗೆ ಹೋಗೋಕ್ಕಿಂತ ಮುಂಚೆ ಫುಲ್ ಇಂಡಿಪೆಂಡೆಂಟಾಗಿ ಹೋಗ್ತೀರ. ಸೊ ಫಿಸಿಯೋಥೆರಪಿ ಈಸ್ ವೆರಿ ಇಂಪಾರ್ಟೆಂಟ್ ಈವನ್ ಪೋಸ್ಟ್ ಸರ್ಜರಿ. ಬಟ್ ಅದಕ್ಕೆ ಹಾಸ್ಪಿಟಲ್ನಲ್ಲಿ ಇರೋದು ಬೇಕಾಗಿಲ್ಲ, ಮನೆಯಲ್ಲೇ ಫಿಸಿಯೋಥೆರಪಿ ಮಾಡ್ಬೋದು. ಆ್ಯಂಡ್ ಕಾಸ್ಟ್ ಈಸ್ ಅ ಮೇಜರ್ ಕನ್ಸರ್ನ್. ಸಣ್ಣ ಊರಿನಲ್ಲಿ ಎಲ್ಲ ಮಾಡೋದಕ್ಕೆ ಅವರಿಗೆ ಕಷ್ಟ ಆಗುತ್ತೆ, ಅವರು ಫಾರ್ಮರ್ಸಲ್ಲಿ. ಅದಕ್ಕೋಸ್ಕರ ಸ್ಪರ್ಶ್ ಫೌಂಡೇಶನ್ ಇಸ್ ದೇರ್. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀವಿ. ಸೊ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಒಳ್ಳೆ ಜೀವನ ಕೊಡಬೇಕು ಅಂತ ಇಸ್ ಆರ್ ಅಜೆಂಡಾ. ಸೊ ಇಟ್ಸ್ ಆಲ್ವೇಸ್ ಗುಡ್ ಟು ಬಿ ಅವೇರ್
ನಾಟ್ ಬಿ ಸ್ಕೇರ್ಡ್, ಟ್ರಸ್ಟ್ ದ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇವಾಗ ರೋಬೋಟಿಕ್ ಎಷ್ಟು ಆಕ್ಯುರೇಟ್ ಆಗಿದೆ, ಎಷ್ಟು ಪ್ರಿಸೈಸ್ ಆಗಿದೆ. ನೀವು ಸ್ಪೆಷಲೈಸ್ ಎಸ್, ಆಸ್ಟ್ರೇಲಿಯಾನಲ್ಲಿ ಕಲ್ತು ಬಂದಿದ್ದೀನಿ. ಆಮೇಲೆ ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ಸ್ಪರ್ಶ್ ಹಾಸ್ಪಿಟಲ್ನಲ್ಲಿ ರೋಬೋಟಿಕ್ಕು ಇದೆ. ಇನ್ ಹೆನ್ನೂರ್ ರೋಡ್ ಸ್ಪರ್ಶ್ ರೋಬೋಟಿಕ್ ಇಸ್ ದೇರ್. ಆ್ಯಂಡ್ ಎಷ್ಟು ಪ್ರಿಸೈಸ್ ಆಗಿ, ಎಷ್ಟು ಆಕ್ಯುರೇಟ್, 1 ಮಿಲಿಮೀಟರ್ 1 ಡಿಗ್ರಿ ಆ ಕಡೆ ಈ ಕಡೆನೂ ಹೋಗಲ್ಲ. ನಿಮ್ದು ಮಂಡಿ ಮೇಲೆ ಒಂದು ಕಟ್ ಮಾಡೋಕ್ಕಿಂತ ಮುಂಚೆನೇ ನಮಗೆ ಪ್ಲ್ಯಾನ್ ಗೊತ್ತಿರುತ್ತೆ. ಎಷ್ಟು ಬೋನ್ ತೆಗಿಬೇಕು, ಎಷ್ಟು ಯಾವ ಸೈಜ್ ಹಾಕಬೇಕು, ಅದೆಲ್ಲ ಟೆಕ್ನಿಕಲಿ ಎಲ್ಲ ಗೊತ್ತಿರುತ್ತೆ ಬಿಫೋರ್ ಈವನ್ ಮೇಕಿಂಗ್ ಅ ಕಟ್. ಸೊ ಪ್ಲ್ಯಾನಿಂಗ್ ಇಸ್ ಸೋ ಮಚ್ ಬೆಟರ್. ಆ್ಯಂಡ್ ಬಿಕಾಸ್ ಪ್ಲ್ಯಾನಿಂಗ್ ಇಸ್ ಸೋ ಗುಡ್, ಅಷ್ಟು ಕಮ್ಮಿ ಬೋನ್ ತೆಗಿತೀವಿ. ಸರೌಂಡಿಂಗ್ ಮಾಂಸಕ್ಕೆಲ್ಲ ಹಿಂಸೆ ಆಗೋದು ಕಮ್ಮಿ. ಅದರಿಂದ ಅಷ್ಟು ಆಕ್ಯುರೇಟ್ ಆಗಿರೋದ್ರಿಂದ ನೋವು ಕಮ್ಮಿ ಆಗುತ್ತೆ, ರಿಕವರಿ ಇಸ್ ಆಲ್ಸೋ. ಹೌದು ಹೌದು. ಸೊ ಇವಾಗ ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ? ಇವಾಗ ಮೊಣಕಾಲು ಸವೆತ ಇರ್ಬೋದು, ಅದು ಹೇಗೆ ಕಂಡ್ಕೊಬೋದು ನಾವು ಅಂತ? ಸೊ ಫಸ್ಟ್ ಸೈನ್ ವಿಲ್ ಬಿ ಪೇನ್. ಆಮೇಲೆ ಮೋರ್ ಕಾಮನ್ಲಿ ಇನ್ಸೈಡ್ ಆಫ್ ದ ನೀ, ಹೊರಗಡೆಕ್ಕಿಂತ ಒಳಗಡೆ ಸೈಡ್ ಜಾಸ್ತಿ ನೋವು ಇರುತ್ತೆ, ಮಂಡಿ ನೋವು. ಆಮೇಲೆ ಸ್ವಲ್ಪ ಬೋನ್ ಶೇಪು ಚೇಂಜ್ ಆಗುತ್ತೆ, ಕಾಲಿನ ಶೇಪು ಚೇಂಜ್ ಆಗುತ್ತೆ. ಆಮೇಲೆ ಜನ ಹೇಳ್ತಾರೆ ನೀವು ಸ್ವಲ್ಪ ಕುಂಟ್ಕೊಂತ ನಡೀತಾ ಇದ್ದೀರಾ ಅಂತ ಹೇಳ್ತಾರೆ. ಆಮೇಲೆ ನೆಲದ ಮೇಲೆ ಕುತ್ಕೊಳೋದು ಕಷ್ಟ ಆಗುತ್ತೆ, ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ಕಷ್ಟ ಆಗುತ್ತೆ, ಸ್ಟೆಪ್ಸ್ ಇಳಿಯಬೇಕಾದ್ರೆ ತುಂಬ ಜಾಸ್ತಿ ನೋವು ಆಗುತ್ತೆ. ಆಲ್ ದೀಸ್ ಆರ್ ದ ಸೈನ್ಸ್. ಬಟ್ ಇಟ್ಸ್ ವೆರಿ ಈಸಿ ಡಯಾಗ್ನೋಸಿಸ್. ಏನು ದೊಡ್ಡ ಟೆಸ್ಟು ಏನು ಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಸ್ಟ್ಯಾಂಡಿಂಗ್ ಎಕ್ಸ್ರೇ ಇಸ್ ಸಮಥಿಂಗ್ ದಟ್ ನೀಡ್ಸ್ ಟು ಬಿ ಡನ್. ಅದರಿಂದ ಡಯಾಗ್ನೋಸಿಸ್. ಬಟ್ ನಾನು ಹೇಳ್ದಂಗೆ ಎಕ್ಸ್ರೇನ ಜಾಸ್ತಿ ನಾವು ನೋಡಲ್ಲ. ಪೇಷಂಟ್ ಹೇಗಿದ್ದಾರೆ, ಅವ್ರಿಗೆ ಎಷ್ಟು ನೋವಿದೆ, ಅವ್ರಿಗೆ ಏನು ಲೈಫ್ ಸ್ಟೈಲ್ ಎಫೆಕ್ಟ್ ಆಗ್ತಾ ಇದೆ, ಅದರಿಂದಾನೇ ನಾವು ಡಿಸಿಷನ್ ತೊಗೊಳೋದು. ಒಬ್ಬೊಬ್ಬರಿಗೆ ಮಂಡಿ ಫುಲ್ ಸೌದೋಗಿರೋಂಗೆ ಕಾಣಿಸುತ್ತೆ ಎಕ್ಸ್ರೇನಲ್ಲಿ, ಬಟ್ ಅವರು ಇಲ್ಲ ಡಾಕ್ಟ್ರಿ ನಾನು ಆರಾಮಾಗಿದ್ದೀನಿ, ನಾನು ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಯು ಡೋಂಟ್ ನೀಡ್ ಸರ್ಜರಿ. ಇಟ್ಸ್ ನಾಟ್ ಅ ಪ್ರೊಫೈಲಾಕ್ಟಿಕ್ ಥಿಂಗ್. ಸೊ ಮುಂದೆ ಬರ್ಬೋದು ಆರ್ಥರೈಟಿಸ್ ಅಂತ ಇವತ್ತೇ ಆಪ್ರೇಷನ್ ಮಾಡಿಸ್ಕೊಂಡು ಬಿಡ್ತೀನಿ, ನೋ, ದ್ಯಾಟ್ಸ್ ಆಲ್ಸೋ ನಾಟ್ ಅ ಗುಡ್ ಥಿಂಗ್. ಯಾವಾಗ ಬೇಕಾಗಿದೆ, ಯಾವಾಗ ಲೈಫ್ ಸ್ಟೈಲ್ ಎಫೆಕ್ಟ್ ಆಗ್ತಾ ಇದೆ ಅವಾಗ ಮಾಡಿಸ್ಕೋಬೇಕು. ಸೊ ನಾ ಅವಾಗಿಂದ ಕೇಳ್ತಾ ಇರೋ ಹಂಗೆ ಲೈಫ್ ಸ್ಟೈಲ್ ಅಂತ ತುಂಬಾ ಸಲ ಹೇಳಿದ್ರಿ. ಯಾವ ರೀತಿಯ ಲೈಫ್ ಸ್ಟೈಲು ಹಾರ್ಮ್? ಅಂದರೆ ನಿಮಗೇನು ಇಷ್ಟ ಮಾಡೋಕ್ಕೆ, ನೀವು ಅದು ಮಾಡೋಕೆ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಪಟ್ಟರು ನಿಮ್ಮ ಕಾಲು ನಿಮ್ಮ ಮಂಡಿ ನಿಮ್ಮ ಜೊತೆ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ ಅಂದಾಗ you have to consider, because mobility is life. You want to walk around, you want to do your thing. ಆಮೇಲೆ ಇಲ್ಲ ಈ ವರ್ಷ ಒಂದು ಸ್ವಲ್ಪ ನೋವು ತಡ್ಕೊತೀನಿ, ಮುಂದಿನ ವರ್ಷ ಸರಿ ಹೋಗುತ್ತೆ, ಆ ಥರನೂ ಇಲ್ಲ. ಇದು ಯಾವಾಗಲೂ ಪ್ರೋಗ್ರೆಸ್ ಆಗ್ತಾನೇ ಇರುತ್ತೆ. ಸೊ ಯಾಕೆ ಸಫರ್ ಆಗಬೇಕು? 10 ವರ್ಷ ಆದಮೇಲೆ ಚೆನ್ನಾಗಿದ್ರೆ 10 ವರ್ಷ ಆದಮೇಲೆ ಆಪ್ರೇಷನ್ ಮಾಡಿಸ್ಕೊತೀನಿ, ಅವಾಗ ಚೆನ್ನಾಗಿರ್ತೀನಿ, ಇವಾಗ ಯಾಕೆ ಸಫರ್ ಆಗ್ತೀರಾ? ಇವಾಗ ಯು ಶುಡ್ ಎಂಜಾಯ್ ಲೈಫ್, ಎವ್ರಿ ಮೂಮೆಂಟ್ ಯು ಶುಡ್ ಎಂಜಾಯ್, ಯು ಶುಡ್ want that spirit in life, alva. So it's a curative, easy solution. It's an operation, but it's an easy solution. So you should get it done if you have that much pain. ಸಾಮಾನ್ಯವಾಗಿ ಗ್ರಾಮೀಣ ಭಾಗದ ನಗರವಾಸಿಗಳು ಆದಷ್ಟು ಬೇಗ ಟ್ರೀಟ್ಮೆಂಟಿಗೆ ಬಂದ್ಬಿಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಅವರು ಮೊಣಕಾಲು ನೋವಿದ್ರೂ ಕೂಡ ಚಿಕಿತ್ಸೆ ಪಡೆಯಕ್ಕೆ ಹಿಂದೇಟ್ ಹಾಕ್ತಾರೆ. ಯಾವ ರೀಸನ್ ಇರ್ಬೋದು? A couple of reasons. One is awareness. ಅವರಿಗೆ ಈ ಥರ ಸೊಲ್ಯೂಷನ್ ಇದೆ, ಈ ಥರ ಆಪ್ರೇಷನ್ ಮಾಡ್ಬೋದು ಅಂತ ಗೊತ್ತಿರೋಕ್ಕಿಲ್ಲ. ಸೆಕೆಂಡ್ ಇಸ್ ಫೈನಾನ್ಷಿಯಲ್. ಸೊ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ಬೋದು. ಸೊ ರೋಬೋಟಿಕ್ ಎಸ್ಪೆಷಲಿ ಇಸ್ ಅ ಲಿಟಲ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಕನ್ವೆನ್ಷನಲ್. ಸೊ ಅವ್ರಿಗೆ ಆ ಕಾಸ್ಟ್ ಆಲ್ಸೋ. ಆಮೇಲೆ ಇಲ್ಲಿಗೆ ಬೆಂಗಳೂರಿಗೆ ಬಂದು ಮಾಡಿಸ್ಕೊಳ್ಬೇಕಾದ್ರೆ ಅಲ್ಲಿ ಅವ್ರದ್ದು ಡೈಲಿ ವೇಜ್ ವರ್ಕರ್ಸಿಗೆ ಕಷ್ಟ ಆಗುತ್ತೆ. ಸೊ ದ್ಯಾಟ್ ಇಸ್ ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ಸ್. ಅದಕ್ಕೋಸ್ಕರನೇ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಸ್ಪರ್ಶ್ ಫೌಂಡೇಶನ್ ಕಡೆಯಿಂದ ಮಾಡ್ತೀವಿ. ಯಾ. ಸೊ ಅವೇರ್ನೆಸ್ ಇಸ್ ದಿ ಅದರ್ ಥಿಂಗ್. ಅವ್ರ ತಂದೆ ತಾಯಿ ಯಾವಾಗೂ ಆಪ್ರೇಷನ್ ಮಾಡ್ಕೊಂಡಿಲ್ಲ, ಅವರಿಗೂ ಮಂಡಿ ನೋವು ಇತ್ತು, ಅವ್ರು ಒಂದು ಜಾಗದಾಗ ಕುಂತು ಬಿಟ್ಟಿದ್ದಾರೆ, ನಮ್ಮದು ಹಂಗೆ ಅಂತ ಹಣೆ ಬಾರ ಅಂತ ತಿಳ್ಕೊಂಡು ಮಾಡ್ತಾರೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ದಟ್ ವಿ ಶುಡ್ ಚೇಂಜ್. ಅವ್ರಿಗೆ ಗೊತ್ತಾಗಬೇಕು, ಮಾಡಿಸ್ಕೊತಾರೆ ಇಲ್ಲ, ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್, ಬಟ್ ಅವ್ರಿಗೆ ಗೊತ್ತಾಗಬೇಕು ಸೊಲ್ಯೂಷನ್ ಇದೆ ಅಂತ. ಸೊ ಇವಾಗ ನೀವು ಹೇಳ್ದಾಗೆ ಕನ್ವೆನ್ಷನಲ್ ಮತ್ತೆ ರೋಬೋಟಿಕ್ 2 ರೀತಿಯ ಶಸ್ತ್ರಚಿಕಿತ್ಸೆಗಳಿದೆ. ಏನು ವ್ಯತ್ಯಾಸಗಳಿವೆ ಅದರಲ್ಲಿ? ಸೊ ಕನ್ವೆನ್ಷನಲ್ ಅಂದರೆ ಮ್ಯಾನ್ಯುಯಲ್, ಫುಲ್ ದ ಎಂಟೈರ್ ಸರ್ಜರಿ ಇಸ್ ಡನ್ ಬೈ ದ ಸರ್ಜನ್. ಸೊ ಫ್ರಮ್ ಸ್ಕಿನ್ ಕಟ್ ಮಾಡೋದ್ರಿಂದ ಹಿಡಿದು ಬೋನ್ ಕಟ್ ಮಾಡೋದ್ರಿಂದ ಹಿಡಿದು ಎಲ್ಲದು
ಬ್ಯಾಂಡೇಜ್ ಹಾಕೋವರೆಗೂ ಅವ್ರಿಗೂ ಫುಲ್ ಡಾಕ್ಟರ್ ಸರ್ಜನ್ನೇ ಮಾಡ್ತಾರೆ. ವೆನ್ ಇಟ್ ಕಮ್ಸ್ ಟು ರೋಬೋಟಿಕ್, ಇಟ್ ರಿಕ್ವೈರ್ಸ್ ಅ ಲಾಟ್ ಮೋರ್ ಪ್ಲಾನಿಂಗ್. ಸೊ ಆಪರೇಷನ್ ನಮ್ಮ ಹಾಸ್ಪಿಟಲ್ನಲ್ಲಿರೋ ರೋಬೋಟ್ನಲ್ಲಿ ಆಪರೇಷನ್ಗಿಂತ ಮುಂಚೆ CT ಸ್ಕ್ಯಾನ್ ಮಾಡ್ತೀವಿ. ಆ CT ಸ್ಕ್ಯಾನ್ ಮಾಡಿದಾಗ ಎಲ್ಲಿ ಎಕ್ಸ್ಟ್ರಾ ಬೋನ್ ಇದೆ, ಎಲ್ಲಿ ಕಮ್ಮಿ ಬೋನ್ ಇದೆ, ಬೋನ್ ಲಾಸ್ ಇದೆನಾ, ಅದೆಲ್ಲ ಗೊತ್ತಾಗುತ್ತೆ. ಸೊ ನಮ್ಮ ಪ್ಲ್ಯಾನಿಂಗ್, ನೀವು ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋಕ್ಕಿಂತ ಮುಂಚೆನೇ ನಮಗೆ ಗೊತ್ತಿರುತ್ತೆ ಎಷ್ಟು ಬೋನ್ ತೆಗಿಬೇಕು, ಎಷ್ಟು ಮಾಂಸ ಉಳಿಸ್ಬೇಕು, ಎಷ್ಟು ಯಾವ ಸೈಜ್ ಬೇಕು, ಅದೆಲ್ಲ ಗೊತ್ತಾಗುತ್ತೆ ಮುಂಚೆನೆ. ನೀವು ಬಂದು ಅಡ್ಮಿಟ್ ಆದಾಗ ನಿಮಗೂ ಹೇಳ್ತೀವಿ ನಾವು ಇದನ್ನು ಮಾಡ್ತಿದ್ದೀವಿ ನಮ್ಮ ಪ್ಲ್ಯಾನ್. ಸೊ ಯು ಆರ್ ಫುಲ್ಲಿ ಅವೇರ್, ನಿಮಗೆ ಗೊತ್ತು. ನಾವು ನಿಮ್ಮನ್ನು ಒಳಗೆ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋದಾಗ ಏನು ಮಾಡ್ತೀವಿ ಅಂತ ನಿಮಗೂ ಫುಲ್ ಅವೇರ್ನೆಸ್ ಇರುತ್ತೆ. ಸೊ ಸ್ವಲ್ಪ ಆಂಗ್ಸೈಟಿನೂ ಕಮ್ಮಿ ಆಗುತ್ತೆ. ಸೊ ಅಲ್ಲಿ ರೋಬೋಟ್ ಏನು ಮಾಡುತ್ತೆ ಅಂದರೆ, ಇಟ್ ವಿಲ್ ನಾಟ್ ರೀಪ್ಲೇಸ್ ದ ಸರ್ಜನ್. Surgeon will still be there, surgeon will still be doing every step with the help of the robot. So robot ನಮ್ಮ ಪಕ್ಕ ಅಸಿಸ್ಟೆಂಟ್ ಥರ ನಿಂತಿರುತ್ತೆ, ಅದೇ ಹಿಡ್ಕೊಳುತ್ತೆ, ಬಟ್ ಟ್ರಿಗರ್ ನಮ್ಮ ಕೈಯಲ್ಲಿರುತ್ತೆ. ಸೊ ನಾವು ಯಾವಾಗ ಬೇಕು ಆವಾಗ ಓಡಿಸ್ಬೋದು. ಆಮೇಲೆ another advantage of the robot in ಸ್ಪರ್ಶ್ is that it has haptic boundaries. ಸೊ ಆ ಸಾನ ಜಾಸ್ತಿ ಪುಷ್ ಮಾಡಿದ್ರೂ ಅದು ಆ ಕಡೆ ಹೋಗಲ್ಲ, ಅದು ಕ್ರಾಸ್ ಮಾಡಿ ಎಷ್ಟು ಬೋನ್ ಕಟ್ ಮಾಡಬೇಕು ಅದು ಕ್ರಾಸ್ ಮಾಡಿ ಹೋಗಕ್ಕೆ ಬಿಡೋದೇ ಇಲ್ಲ ಅದು. ಸೊ ಅದಕ್ಕೋಸ್ಕರ ಹ್ಯೂಮನ್ ಎರರ್ ಈಸ್ ರೆಡ್ಯೂಸ್ಡ್. ಸೊ ದ್ಯಾಟ್ ಈಸ್ ಒನ್ ಮೇಜರ್ ಅಡ್ವಾಂಟೇಜ್. ಆ್ಯಂಡ್ ಬಿಕಾಸ್ ಇಟ್ಸ್ ಸೋ ಆ್ಯಕ್ಯುರೇಟ್, ಇಟ್ ಈಸ್ ಹೈಪೋಥೆಸೈಸ್ಡ್ ದ್ಯಾಟ್ ದ ನೀ ರಿಪ್ಲೇಸ್ಮೆಂಟ್ ವಿಲ್ ಲಾಸ್ಟ್ ಲಾಂಗರ್ ದ್ಯಾನ್ ಅ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್. ಸೊ ಬಾಳಿಕೆ ಬರೋದು ಇಂಪ್ಲಾಂಟ್ ಕನ್ವೆನ್ಷನಲ್ 20-25 ವರ್ಷ ಅಂತ ಹೇಳ್ತೀವಿ. ಬಟ್ ವಿತ್ ದ ರೋಬೋಟ್ ಇನ್ನೂ ಅಷ್ಟು ಟೈಮ್ ಆಗಿಲ್ಲ ಪ್ರೂಫ್ ಅಂತ ಹೇಳೋಕ್ಕೆ, ಆದರೆ 25 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಆಪ್ರೇಷನ್ ಆದಮೇಲೆ ಯು ಕ್ಯಾನ್ ಗೋ ಬ್ಯಾಕ್ ಟು ಡೂಯಿಂಗ್ ಎವ್ರಿಥಿಂಗ್. ಈ ಆಪ್ರೇಷನ್ಗಿಂತ ಮುಂಚೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಅದೆಲ್ಲ ಮಾಡ್ಬೋದು. ಎಷ್ಟು ಬೇಕಷ್ಟು ಓಡಾಡ್ಬೋದು. 10 ಕಿಲೋಮೀಟರ್ ಅಡ್ಡಾಡಬೇಕು ಅಂದರೆ ಪ್ಲೀಸ್ ಗೋ ಅಹೆಡ್, 10 ಕಿಲೋಮೀಟರ್ ಅಡ್ಬೋದು. ನಿಮ್ಮ ಮೈಯಾಗೆ ಎಷ್ಟು ಶಕ್ತಿ ಇದೆ ಅದೆಲ್ಲ ನೀವು ಮಾಡ್ಬೋದು. ನಮ್ಮ ನೀ ರಿಪ್ಲೇಸ್ಮೆಂಟಿಂದ ನಿಮಗೆ ಅದ್ರಾಗೇನು ಆಪತ್ತಿ ಬರಲ್ಲ. ಸೊ ಪ್ರಿಕಾಷನ್ಸ್ ಅಂದರೆ ವಿ ಸೇ ಅವಾಯ್ಡ್ ಡೀಪ್ ಸ್ಕ್ವಾಟಿಂಗ್, ಬಿಕಾಸ್ ಅದು 25 ವರ್ಷ ಬಾಳಿಕೆ ಬರಬೇಕು, ಅದು ನಡಿವು ಹಾಕೋ ಪ್ಲಾಸ್ಟಿಕ್ ಸ್ವಲ್ಪ ಸೌದೋಗುತ್ತೆ ಅಂತ. ಬಟ್ ಮಾಡ್ಬೋದು, ಬಟ್ ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತೀವಿ. ಸೊ ರಿಕವರಿ ಪ್ರೋಸೆಸ್ ಈಸ್, ನಾನು ಹೇಳ್ದಂಗೆ ಆನ್ ದ ಡೇ ಆಫ್ ಸರ್ಜರಿ ಯು ವಿಲ್ ವಾಕ್ ವಿತ್ ದ ಹೆಲ್ಪ್ ಆಫ್ ಅ ವಾಕರ್, ಸ್ವಲ್ಪ ಬ್ಯಾಲೆನ್ಸ್ ಬರಲಿ ಅಂತ ಅವತ್ತಿನ ದಿನ. ಆಪ್ರೇಷನ್ ಆಗಿ 1-2-3 ವಾರಕ್ಕೆ ವಾಕರ್ ಬಿಟ್ಟು ಕಾನ್ಫಿಡೆಂಟಾಗಿ ನಡಿಬೋದು, ಮನೆ ಕೆಲಸ ಎಲ್ಲ ಮಾಡ್ಬೋದು. ಸ್ವಲ್ಪ ಜನ ಬೇಗ ಮಾಡ್ತಾರೆ, ಸ್ವಲ್ಪ ಜನ ಸ್ವಲ್ಪ ಟೈಮ್ ತೊಗೊತಾರೆ, ಬಟ್ ಎವ್ರಿಬಡಿ ಗೆಟ್ಸ್ ದೇರ್. 5-6 ವಾರಕ್ಕೆ ಮನೆಯಿಂದ ಆಚೆ ಹೋಗಿ ಬ್ಯುಸಿ ಬೆಂಗಳೂರು ರೋಡ್ ಕ್ರಾಸ್ ಮಾಡಿ ಪಾರ್ಕಿಗೆ ಹೋಗಿ ಫ್ರೆಂಡ್ಸಿಗೆಲ್ಲ ಹಾಯ್ ಹೇಳಿ ಬರ್ಬೋದು. ವರ್ಲ್ಡ್ಗೂ ಹೋಗಬೇಕು, ಇಲ್ಲಿಂದ ಅಮೇರಿಕಾಗೆ ಟ್ರಾವೆಲ್ ಮಾಡಬೇಕು, ಲಾಂಗ್ ಡಿಸ್ಟೆನ್ಸ್ ಫ್ಲೈಟ್ನಾಗೆ ಅಷ್ಟು ಟೈಮ್ನಾಗ ಟ್ರಾವೆಲ್ ಮಾಡಬೇಕು ಅಂದರೆ 11 to 12 weeks ಅಂತ ಹೇಳ್ತೇವೆ. ಸೊ ಬೈ 3 months 95-97% ಆಪ್ರೇಷನ್ ಆಗಿದೆ ಅಂತ ಮರ್ತು ಹೋಗ್ತೀರಾ. ಸೊ ಅದಿಷ್ಟು ಟೈಮ್ನಲ್ಲಿ ನೀವು ಸ್ವಲ್ಪ ನೋವು ಇರುತ್ತೆ, ಬಟ್ ಅದಿಷ್ಟು ನೋಡಿಕೊಂಡ್ರೆ ಜೀವನ ಪೂರ್ತಿ ಆರಾಮಾಗಿ ಖುಷಿಯಾಗಿರ್ಬೋದು. ಸಕ್ಸಸ್ ರೇಟ್ ಅಂದರೆ ನಮ್ಮ ಹಾಸ್ಪಿಟಲ್ನಲ್ಲಿ ಇಟ್ ಈಸ್ 99.2%. ಅಬೌಟ್ ದ ಮೇಜರ್ ಕಾಂಪ್ಲಿಕೇಶನ್ ದಟ್ ಕ್ಯಾನ್ ಹ್ಯಾಪನ್ ಈಸ್ ಅನ್ ಇನ್ಫೆಕ್ಷನ್. ಸೊ ದ್ಯಾಟ್ ಇನ್ ಆರ್ ಹಾಸ್ಪಿಟಲ್ ಇಟ್ಸ್ ವೆರಿ ರೇರ್, ಬಟ್ ಆಗ್ಬೋದು. ಆಪ್ರೇಷನ್ ಇಸ್ ಅನ್ ಆಪ್ರೇಷನ್, ನಾವೆಲ್ಲ ಪ್ರಿಕಾಷನ್ಸ್ ತೊಗೊಂಡು ಎಲ್ಲ ಮಾಡಿದ್ರೂ ಒಬ್ಬೊಬ್ರಿಗೆ ಆಗುತ್ತೆ. ದ್ಯಾಟ್ ಈಸ್ ಅ ಕಾಂಪ್ಲಿಕೇಶನ್, ಆ್ಯಂಡ್ ದ್ಯಾಟ್ ಈಸ್ ದ ಮೇಜರ್ ಕಾಂಪ್ಲಿಕೇಶನ್ ಟು ವರಿ ಅಬೌಟ್. But small other things can happen, like a fracture, ಫುಲ್ ರಿಕವರಿ ಆಗಬೇಕಾದ್ರೆ, ಅಥವಾ ಸ್ವಲ್ಪ ಜಾರ್ ಬಿದ್ದರೆ ಅದು ಇಂಪ್ಲಾಂಟಿಂದು ಅಕ್ಕಪಕ್ಕ ಆಪ್ರೇಷನ್ ಆಗ್ಬೋದು. ವಿ ಕಾಲ್ ಇಟ್ ಪೆರಿಪ್ರಾಸ್ಥೆಟಿಕ್ ಫ್ರ್ಯಾಕ್ಚರ್ಸ್. ಸೊ ಫ್ರ್ಯಾಕ್ಚರ್ ಆಗ್ಬೋದು. ದ್ಯಾಟ್ ಈಸ್ ಅನದರ್ ಕಾಂಪ್ಲಿಕೇಶನ್. ಯಾ. ಸೊ ಅದು ಒಟ್ಟಿನಲ್ಲಿ ಒಂದು 21 weeks ಅವರು ಹುಷಾರಾಗಿ ಇರಬೇಕು. 12 ವಾರ, 12 weeks. ಎಸ್. ಓಕೆ. ಸೊ ನೀವಿವಾಗ ಆಸ್ಟ್ರೇಲಿಯಾದಲ್ಲಿ ಅಧ್ಯಯನ ಮಾಡಿ ಬಂದ್ರಿ. ಸೊ ಅಲ್ಲಿನ ವರ್ಕ್ ಸ್ಟೈಲ್ಗೂ ಇಲ್ಲಿ ಈ ವರ್ಕ್ ಸ್ಟೈಲ್ಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಸರ್ಜಿಕಲಿ ಝೀರೋ. ಓಕೆ. ಎಲ್ಲಿ ಆಸ್ಟ್ರೇಲಿಯಾ, ಅಮೇರಿಕಾ, ಇಂಗ್ಲೆಂಡ್ ಎಲ್ಲಿ ಆ ಥರ ಆಪ್ರೇಷನ್ ಮಾಡ್ತಾರೆ ಅಷ್ಟೇ ಚೆನ್ನಾಗೆ, ಇಫ್ ನಾಟ್ ಬೆಟರ್, ನಾವು ಇಂಡಿಯಾನಲ್ಲಿ ಮಾಡ್ತಿದ್ದೀವಿ. ದೇರ್ ಇಸ್ ಅಬ್ಸಲ್ಯೂಟ್ಲಿ ಝೀರೋ ಡಿಫ್ರೆನ್ಸ್ ವಿತ್ ದ ಆಪ್ರೇಷನ್ ಸ್ಟೈಲ್, ದ ಆಪ್ರೇಷನ್ ಸ್ಟೆಪ್ಸ್, or the implant quality, everything we are on par with the world. India nalli there is absolutely no difference to the rest of the world. That standard is very high. No compromise on patient care. There's absolutely no difference. Okay.
ಸೊ ಇವಾಗ ನಿಮ್ಗೆ ಯಾವ್ದಾದ್ರು ಒಬ್ಬ ಪೇಷಂಟ್ ನ ಅವರಿಗೆ ಅರ್ಥ ಮಾಡಿಸಿ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಕನ್ವಿನ್ಸ್ ಮಾಡಕ್ಕೆ ಏನಾದ್ರು ಪ್ರಾಬ್ಲಮ್ ಅಂತ ಇದೆ, ಯಾವ್ದಾದ್ರು ಸ್ಪೆಷಲ್ ಕೇಸಸ್ ಇದೆ ಐ ಕಾಂಟ್ ಫರ್ಗೆಟ್ ದಿಸ್ ಪರ್ಸನ್ ಅನ್ನೋ ತರ? ಇಲ್ಲ ಆ ಥರ ಏನೂ ಇಲ್ಲ. ಬಟ್ ಐವ್ ಸೀನ್ ಅ ಲಾಟ್ ಆಫ್ ವಿಮೆನ್ ಎಸ್ಪೆಷಲಿ ಹೂ ಅವರು ಅವ್ರ ಯಜಮಾನ್ರು ಅವ್ರ ಗಂಡನು ಬಂದಿರ್ತಾರೆ, ಇಬ್ರಿಗೂ ಮಂಡಿ ನೋವು ಇರುತ್ತೆ, ಇಬ್ರದ್ದು ಸರ್ಜರಿ ಬೇಕಾಗುತ್ತೆ, ಬಟ್ ಎಕ್ಸ್ರೇನೂ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಬಟ್ ವಿಮೆನ್ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ದೆಮ್ಸೆಲ್ವ್ಸ್. ದೇ ಸೇ ಓ ಇವ್ರಿಗೆ ತುಂಬ ನೋವಿದೆ, ಇವ್ರನ್ನ ನೋಡ್ಕೊಳ್ಳಿ, ಇವ್ರದ್ದೇ ಫಸ್ಟ್ ಮಾಡೋಣ, ಎಕ್ಸ್ರೇ ನೋಡಿದ್ರೆ ಅವ್ರದ್ದು ಇನ್ನೂ ಸ್ವಲ್ಪ ಕೆಟ್ಟದಾಗಿರ್ಬೋದು, ಬಟ್ ಅವ್ರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ದಟ್ ಈಸ್ ಒನ್ ಮೇಜರ್ ಹಿಂಡ್ರೆನ್ಸ್ ಟು ವಿಮೆನ್ ಹೆಲ್ತ್, ಬಿಕಾಸ್ ವಿಮೆನ್ಸ್ ಬೋನ್ ಸ್ವಲ್ಪ ವೀಕ್ ಇರುತ್ತೆ ಕಂಪೇರ್ಡ್ ಟು ಮೆನ್, ಆರ್ ಮೋರ್ ಆಸ್ಟಿಯೋಪೊರೋಟಿಕ್ ವೆನ್ ಕಂಪೇರ್ಡ್ ಟು ಮೆನ್. ಸೊ I urge all women to please take care of themselves also. Because ಬರೀ ಅವ್ರನ್ನಷ್ಟೇ ನೋಡ್ಕೊಂಡ್ರೆ ನಿಮ್ಮನ್ನ ಯಾರು ನೋಡ್ಕೊಂತಾರೆ, ನೀವೇ ಸ್ವಂತ ನೋಡ್ಕೋಬೇಕಲ್ವಾ. So that is something that I have noticed in a lot of patients multiple times. They care less about themselves, which is not a good thing. Very absolutely. But the irony is it's more common in women. So that is something that needs awareness as well. So ಅವ್ರು ಸ್ವಂತ ಚೆನ್ನಾಗಿದ್ರೆ ಬೇರೆಯವ್ರು ಎಲ್ಲಾರು ಚೆನ್ನಾಗಿ ನೋಡ್ಕೋಬೇಕು. ಅವ್ರು ವೀಲ್ ಚೇರ್ ಮೇಲೆ ಕುಂತ್ರೆ ಎಲ್ಲರೂ ಅದನ್ನೇ ನೋಡ್ಬೇಕಾಗುತ್ತೆ. So yeah, so that's one thing I urge everybody to take care of themselves as well. Yeah. ಸೊ ಮೊದಲನೇದಾಗಿ ನೀ ಸಮಸ್ಯೆ ಬರ್ಲೇಬಾರ್ದು ಅಂದ್ರೆ ನಮ್ಮ ಫುಡ್ ಸ್ಟೈಲ್ ಯಾವ ತರ ಇರ್ಬೇಕು, ಯಾವ ಆಹಾರಗಳು ಇಂಪಾರ್ಟೆಂಟ್ ಅನ್ಸುತ್ತೆ? ಆ ಥರ ಏನೂ ಇಲ್ಲ. ದೇರ್ ಇಸ್ ನೋ ಡೈರೆಕ್ಟ್ ಕೋರಿಲೇಷನ್. ಬಾಡಿ ವೇಟ್ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು, ಬಟ್ ಆಲ್ರೆಡಿ ಸ್ವಲ್ಪ ಹೆವಿಯರ್ ಸೈಡ್ನಲ್ಲಿ ಇದ್ದರೆ ವಾಕಿಂಗ್ ಮಾಡಬೇಕು. ಆದರೆ ಮಂಡಿ ನೋವಿದೆ, ಹೆಂಗೆ ವಾಕಿಂಗ್ ಮಾಡ್ತೀರಾ ಟು ರಿಡ್ಯೂಸ್ ದ ವೇಟ್? ಯು ಕಾಂಟ್ ಡೂ ದ್ಯಾಟ್. ಸೊ ಡಯಟ್ ಕಂಟ್ರೋಲ್ ಇಸ್ ವೆರಿ ಗುಡ್, ಹೈ ಪ್ರೋಟೀನ್ ಡಯಟ್. ಆಮೇಲೆ ಸರ್ಟನ್ ಏಜ್ ಆದಮೇಲೆ ಎಸ್ಪೆಷಲಿ ಫಾರ್ ವಿಮೆನ್ ಕ್ಯಾಲ್ಶಿಯಂ, ವೈಟಮಿನ್ ಡಿ, ರೆಗ್ಯುಲರ್ ಚೆಕ್ಸ್, ಸಪ್ಲಿಮೆಂಟ್ಸ್ ಇಫ್ ರಿಕ್ವೈರ್ಡ್ ಅದು ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಆಲ್ಸೋ ಈಸ್ ಮಸಲ್ ಸ್ಟ್ರೆಂಥನಿಂಗ್. ಸೊ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟು. ಅದರಿಂದಾನೇ ಎಷ್ಟು ಪೇನ್ ಕಂಟ್ರೋಲ್ ಬರುತ್ತೆ, ಆಮೇಲೆ ಎಷ್ಟು ಟೈಮ್ ಸೇವ್ ಮಾಡ್ಬೋದು, ಪುಷ್ ಮಾಡ್ಬೋದು ಆಪ್ರೇಷನ್ ಬೇಕಾಗತ್ತೆ. ದಟ್ಸ್ ಸಮಥಿಂಗ್. ಬಟ್ ಯಾವ ಥರ ಡಯಟು ಅದು ಇದು ಇಟ್ಸ್ ನಾಟ್ ಕೋರಿಲೇಟೆಡ್ ಕಂಪ್ಲೀಟ್ಲಿ. ಸೊ ಇವಾಗ ಸಾಮಾನ್ಯವಾಗಿ ಜನರು ಇವಾಗ ನೋವು ಕಾಣಿಸ್ಕೊಳ್ತಾ ಇದೆ ಅಂದ ತಕ್ಷಣ ಡಾಕ್ಟರ್ನ ಸಂಪರ್ಕ ಮಾಡ್ಬೇಕಾ, ಅಥವಾ ಯಾವ ಹಂತದಲ್ಲಿ ಡಾಕ್ಟರ್ ಮೀಟ್ ಮಾಡಿದ್ರೆ ಬೆಸ್ಟ್? ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್. ಯಾಕಂದ್ರೆ ಮಂಡಿ ನೋವು ಅಂದ ತಕ್ಷಣ ಬರೀ ಆರ್ಥರೈಟಿಸ್ ಅಂತ ಇರಲ್ಲ. ಇಟ್ ಕ್ಯಾನ್ ಆಲ್ಸೋ ಬಿ ಆ ಕುಷನ್ ಇರುತ್ತಲ್ವಾ ಮಂಡಿನಲ್ಲಿ, ಅದು ಟೇರ್ ಇರ್ಬೋದು. ಡಿಪೆಂಡ್ಸ್ ಆನ್ ದ ಏಜ್, ಡಿಪೆಂಡ್ಸ್ ಆನ್ ಮಲ್ಟಿಪಲ್ ಫ್ಯಾಕ್ಟರ್ಸ್. ಸೊ ನೀ ಪೇನ್ ಇದೆ, ಕನ್ಸಿಸ್ಟೆಂಟ್ ಆಗಿದೆ, ಏನಾದರೂ ಟ್ರಾಮಾ ಆಯಿತು, ಏನಾದರೂ ಬಿದ್ರಾ, ಇಲ್ಲಾಂದರೆ ಸ್ಲೋಲಿ ಜಾಸ್ತಿ ಆಗ್ತಾ ಇದೆನಾ, ಯಾವಾಗ ನಿಮಗೆ ಟ್ಯಾಬ್ಲೆಟ್ ತೊಗೊಳಂಗೆ ಅನಿಸ್ತಾ ಇದೆ, ಅಯ್ಯೋ ನಡಿಯೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ, ಆವಾಗ ಡಾಕ್ಟ್ರ್ ಹತ್ರ ಬನ್ನಿ. ಸೊ ಸಿಂಪಲ್ ಟೆಸ್ಟ್, ಒಂದು ಎಕ್ಸ್ರೇ ಮಾಡಬೇಕು. ಇನ್ ಕೇಸ್ ಆರ್ಥರೈಟಿಸ್ ಇಲ್ಲ ಅಂದರೂ ತುಂಬ ನೋವಿದೆ ಅಂದರೆ MRI ಸ್ಕ್ಯಾನ್ ಟು ಚೆಕ್ ದ ಕುಷನ್ನು ಮಾಡಬೇಕಾಗ್ಬೋದು. ಸೊ ಡಾಕ್ಟರ್ ವಿಲ್ ಬಿ ದ ಬೆಸ್ಟ್ ಪರ್ಸನ್ ಟು ಡಿಸೈಡ್. ಸ್ವಂತ ನೀವೇ ಡಯಾಗ್ನೋಸ್ ಮಾಡಿಕೊಂಡು ಟ್ಯಾಬ್ಲೆಟ್ ತೊಗೊಳೋದು ಅದೆಲ್ಲ ನಾಟ್ ಅ ಗುಡ್ ಐಡಿಯಾ. ಟ್ಯಾಬ್ಲೆಟ್ಸ್ನಲ್ಲಿ ಯಾವಾಗಲೂ ಸೈಡ್ ಎಫೆಕ್ಟ್ಸ್ ಇರ್ತಾವೆ, ಎಸ್ಪೆಷಲಿ ಪೇನ್ ಕಿಲ್ಲರ್ ಮೆಡಿಕೇಶನ್. ಈದರ್ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಇಲ್ಲಾಂದರೆ ಕಿಡ್ನಿ ತೊಂದರೆ ಶುರು ಆಗುತ್ತೆ. ಸೊ ಕಿಡ್ನಿ ತೊಂದರೆ ಇಸ್ ಅ ಮಚ್ ಬಿಗರ್ ಪ್ರಾಬ್ಲಮ್ ದೆನ್ ಅ ಸಿಂಪಲ್ ಮೆಕ್ಯಾನಿಕಲ್ ಆರ್ಥರೈಟಿಸ್ ಪೇನ್. It's a mechanical problem, it needs a mechanical solution, and that's what has to be done. ಸೊ ಇದಿಷ್ಟು ಮೊಣಕಾಲಿನ ಸಮಸ್ಯೆ ಅಥವಾ ನೀ ರಿಪ್ಲೇಸ್ಮೆಂಟ್ಗೆ ಸಂಬಂಧಿಸಿದ ವಿಷಯಗಳ ಚರ್ಚೆ ಆಗಿತ್ತು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನ ನೀಡಿದಂತಹ ಡಾಕ್ಟರ್ ಸೃಷ್ಟಿ ಪಾಟೀಲ್ ಅವರಿಗೆ ಧನ್ಯವಾದಗಳು ಮೇಡಮ್. Thank you.